ಹೊರಭಾಗದ ಜನರಿಗೆ ಹೈವೇ ಟೆನ್ಷನ್. ಪ್ರತಿದಿನ ಹೈವೇ ಆಚೆ ಹೋಗೋದಕ್ಕೆ 3 ಕಿಲೋಮೀಟರ್ ಸುತ್ತಾಡಬೇಕು. ಮೀನುಗಾರಿಕೆಯೂ ಕಷ್ಟ. 5,000 ಜನರ ಅಳಲು. ಓವರ್ ಬ್ರಿಡ್ಜ್ ಮಾಡಿ ಸ್ವಾಮಿ. ಸಮಸ್ಯೆ ಅಂದ್ರೆ ತುಂಬಾ ಸಮಸ್ಯೆ ಆಗ್ತದೆ ಇಲ್ಲಿ. ಆಕ್ಚುಲಿ ಫ್ಲೈಓವರ್ ಆಗೋದು ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಅಲ್ಲಿ ಬಹಳಷ್ಟು ಆಗ್ತಾ ಉಂಟು. ಮೀನುಗಾರಿಕೆ ಸಮುದ್ರ ಇದೆ. ಜನರು ಏನಿದ್ದಾರೆ ಅಲ್ಲಿಂದ ಈ ಕಡೆ ಬರ್ಬೇಕಂದ್ರೆ 3 ಕಿಲೋಮೀಟರ್ ಸರ್ವಿಸ್ ರೋಡ್ ದಾಟಿ ಬರ್ಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಿಂದ ಸಂಕಷ್ಟವನ್ನ ಜನ ಅನುಭವಿಸುತ್ತಿದ್ದಾರೆ. NH 66 ಇದನ್ನ ನಿರ್ಮಾಣ ಮಾಡಿದ್ರಿಂದ ಗ್ರಾಮಗಳ ಜನರಿಗೆ ಕಷ್ಟ. ಹೈವೇ ಆಚೆ ಈಚೆಗಿನ ಜನ ಸಂಪರ್ಕವೇ ಇಲ್ಲದೆ ಇದೀಗ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹೈವೇ ಆಚೆ ಈಚೆ ಜನರಿಗೆ ಒಬ್ಬರಿಂದೊಬ್ಬರಿಗೆ ಕನೆಕ್ಟೇ ಆಗ್ತಿಲ್ಲ. ಕಾರಣ ಇಲ್ಲಿ ಆಗಿರುವಂತಹ NH ಹೈವೇ. ಕಾರವಾರ ನಗರದಿಂದ ಕಾಳಿ ಸೇತುವೆವರೆಗೂ ಹೈವೇಯನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಇಲ್ಲಿ ಒಂದ್ ಕಡೆ ಸಮುದ್ರ, ಮತ್ತೊಂದ್ ಕಡೆ ಶಿಕ್ಷಣ ಸಂಸ್ಥೆ, ಇನ್ನೊಂದು ಕಡೆ ಜನರ ವಾಸ ಇರೋದು. ಪ್ರತಿದಿನ ಹೈವೇ ಆಚೆ ಹೋಗೋದಿಕ್ಕೆ ಇವರು 3 ಕಿಲೋಮೀಟರ್ ಸುತ್ತಾಡಿ ಹೋಗ್ಬೇಕು. ಒಂದು ಬದಿಯಲ್ಲಿ ಕೋಡಿಭಾಗ, ಸರ್ವೋದಯ ನಗರ, ಇನ್ನೊಂದು ಬದಿಯಲ್ಲಿ ಸಾಲು ಸಾಲು ಶಿಕ್ಷಣ ಸಂಸ್ಥೆಗಳಿವೆ. ಮೀನುಗಾರಿಕೆ ಮಾಡೋದಿಕ್ಕೆ ಕಡಲ ತೀರಕ್ಕೆ ಹೋಗೋದಿಕ್ಕೂ ಕೂಡ ಜನ ಕಷ್ಟವನ್ನ ಅನುಭವಿಸ್ತಿದ್ದಾರೆ. ಸುಮಾರು 5,000 ಜನರಿಗೆ ಓಡಾಡೋದಿಕ್ಕೆ ಇದರಿಂದಾಗಿ ಕಷ್ಟ ಉಂಟಾಗಿದ್ದು, ಓವರ್ ಬ್ರಿಡ್ಜ್ ಮಾಡಿಕೊಟ್ಟಿಲ್ಲ ಹೈವೇ ಪ್ರಾಧಿಕಾರ. ಅವ್ರಿಗೆ ಯಾವ್ದು ಅನುಕೂಲ ಆಗ್ಬೇಕಾಗಿತ್ತು ಅದು ಅನುಕೂಲ ಆಗೋ ಬದಲು ಅನಾನುಕೂಲ ಆಗಿದೆ. ಇದೀಗ ಕಾಮಗಾರಿ ಪೂರ್ಣ ಮಾಡೋದಕ್ಕೆ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೀವೇನೋ ಹೈವೇ ಮಾಡಿದ್ರಿ, ಆದ್ರೆ ಇದರಿಂದಾಗಿ ನಮ್ಗೆ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಹೇಳಿ ಜನ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅಟ್ಲೀಸ್ಟ್ ನಮ್ಗೆ ಓವರ್ ಬ್ರಿಡ್ಜ್ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೈವೇ ಪ್ರಾಧಿಕಾರ ಅದನ್ನ ಮಾಡ್ತಾ ಇಲ್ಲ, ಕಾಮಗಾರಿ ಪೂರ್ಣ ಮಾಡ್ತಾ ಇಲ್ಲ. ಇದರಿಂದಾಗಿ ಜನ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಸರ್ವೋದಯ, ಕೋಡಿ ಭಾಗದ ಜನರಿಗೆ ಕಷ್ಟ ಆಗ್ತಾ ಇದೆ. ಮೀನುಗಾರಿಕೆಗೆ ತೆರಳುತ್ತಾ ಇರುವಂತಹ ಜನರಿಗೆ ಕಷ್ಟ ಆಗ್ತದೆ. ಆಲ್ಮೋಸ್ಟ್ 5,000 ಜನ ಇದರಿಂದ ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮಸ್ಥರು ಮಾತನಾಡಿದ್ದಾರೆ ನೋಡಿ. ದೇವಿಕರ್ ಕಾಲೇಜ್ ಪಕ್ಕ ಈಗ ತುಂಬಾ ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ. ಈಗಾಗಲೇ 1 ವರ್ಷದಿಂದ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದೀವಿ. ಆದ್ರೂ ಕಾಲೇಜ್ ಅವರು ಕೂಡ ಹೇಳ್ತಾರೆ ನಮ್ಗೆ ರೋಡ್ ಪಾಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ. ಆದ್ರೂ ಯಾರು ಅದ್ರ ಬಗ್ಗೆ ಗಮನ ಹೊರಿಸ್ತಾ ಇಲ್ಲ. ನಾವು ಅಲ್ಲಿಂದ ಆಡಾಡ್ತಾ ಇದ್ದೇವೆ. ಸುಮಾರಷ್ಟು ನಾವು ಕಣ್ಣಲ್ಲಿ ಆಕ್ಸಿಡೆಂಟ್ ನೋಡಿದ್ದೇವೆ. ಈಗಾಗಲೇ ಸದ್ಯನೇ ಕೂಡ ಈ ನಿನ್ನೆ ಆಗಿದೆ. ಮೆಡಿಕಲ್ ಸ್ಟೂಡೆಂಟ್ ಕೂಡ ಮೊನ್ನೆ ಅವನು ಡೆತ್ ಆಗಿದೆ ಅಂತೆ, ಆಕ್ಸಿಡೆಂಟ್ ಆಗಿದೆ. ಸುಮಾರು ಆಗ್ತಾ ಇದೆ. ಬಟ್ ಈಗ ಅದೇ ಜಿಲ್ಲಾಡಳಿತ ಕೂಡ ಕಾರವಾರದವರು ಸುಮಾರು ಎಲ್ಲ ಸ್ಟ್ರೈಕ್ ಮಾಡಿದ್ದಾರೆ. ಎಲ್ಲರಿಗೂ ಹೇಳಿದ್ದಾರೆ. ಬಟ್ ಯಾರು ಗಮನ ಹರಿಸ್ತಾ ಇಲ್ಲ. ಎಲ್ಲಿ ಆಗುದುಂಟು ಅಲ್ಲಿ ಆಗ್ಲಿಲ್ಲ. ಫ್ಲೈಓವರ್ ಬೇರೆ ಕಡೆ ಮಾಡ್ತಾ ಇದ್ದೇವೆ ಸರ್. ಇಲ್ಲಿ ಕಾಮರ್ಸ್ ಕಾಲೇಜ್ ಉಂಟು, ಇಲ್ಲಿ ನಮ್ದು ಸಾಗರ ದರ್ಶನ ಹೊಲ್ ಉಂಟು, ಇಲ್ಲಿ ಕಬ್ರಿಸ್ತಾನ ಉಂಟು. ಎಲ್ಲಿ ಕಾಲೇಜ್ ಹೋಗ್ಬೇಕಾದ್ರೂ ಈ ಗಾಡಿ ಈಚೆಗೆ ಇಟ್ಕೊಂಡು ಆ ಸೈಡಿಗೆ ಹೋಗ್ಬೇಕಾಗ್ತದೆ. ತುಂಬಾ ಕಷ್ಟ ಆಗ್ತದೆ. ಆಕ್ಚುಲಿ ಎಲ್ಲಿಂದ ಗಾಡಿ ಸ್ಪೀಡ್ ಬರ್ತದೆ ಏನಾಗ್ತದೆ ಗೊತ್ತಾಗುದಿಲ್ಲ ಸರ್. ಒಂದೊಂದ್ಸಲ ಆಕ್ಸಿಡೆಂಟ್ ಸಡನ್ಲಿ ಆಗ್ಬಿಟ್ಟಿದೆ. ಇಲ್ಲಿ ಒಂದೊಂದು ಬಸ್ ಸ್ಟಾಪ್ ಹಾಕೊಂಡು ಕಡೆಗೆ ಎಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ ನಮ್ಗೆ. ಈಗ ನಮ್ಮ ಮೀನುಗಾರಿಕೆ ಅಂದ್ರೆ ಒಂದು ದೊಡ್ಡ ಏರಿಯಾ ಇದು. ಆಕ್ಚುಲಿ ಇಲ್ಲೇ ಒಂದು ಫ್ಲೈಓವರ್ ಆಗ್ಬೇಕಾಗಿತ್ತು ನಮ್ಗೆ. ಈಚಿದ್ರಲ್ಲಿ ಒಂದು ಗಣಪತಿ ಮುಳಿಸ್ಬೇಕಾದ್ರೆ ನಾವು ಈಗ ರೌಂಡ್ ಮಾಡ್ಕೊಂಡು ಸೀದಾ ಆ ಸೈಡಿಂದ ಹೋಗ್ಬೇಕಾಗ್ತದೆ. ಕೋಡಿಭಾಗದಿಂದ 2 ಕಿಲೋಮೀಟರ್ ತನಕ. ಜನವಸತಿ ಪ್ರದೇಶ. ಈ ಕಡೆ ನಮ್ದು ಮೀನುಗಾರಿಕೆ ಸಮುದ್ರ ಇದೆ. ಅಲ್ಲಿಂದ ಆ ಸಮುದ್ರಕ್ಕೆ ನಾವು ಅಲ್ಲಿರೋ ಜನರು ಏನಿದಾರಲ್ಲ ಅಲ್ಲಿಂದ ಈ ಕಡೆ ಬರ್ಬೇಕಂದ್ರೆ ಸುಮಾರು ಒಂದು 3 ಕಿಲೋಮೀಟರ್ ಸರ್ವಿಸ್ ರೋಡ್ ದಾಟಿ ಬರ್ಬೇಕು. ಓವರ್ ಬ್ರಿಡ್ಜ್ ಮಾಡ್ಬೇಕಂತ ಅವಾಗ ಮಾಡ್ತಿ ಕೂಡ ಅವ್ರು ಹೇಳಿದ್ರು. ಈಗ ಅವ್ರು ಅದನ್ನು ಮಾಡ್ಲಿಲ್ಲ. ನಮ್ಗೆ ತುಂಬಾ ತೊಂದರೆ ಆಗ್ತದೆ. ಈಗ ಮೊನ್ನೆ ಕೂಡ ಒಂದು ಟ್ರಕ್ ಬಂದು ಅವ್ರದ್ದು ಬ್ಯಾರಿಗೇಟ್ ಎಲ್ಲ ಮುರಿದು ಹೋಗ್ಬಿಟ್ಟಿದೆ. ಅಲ್ಲ ಈ ಕಡೆ ಬ್ಯಾರಿಗೇಟು, ಈ ಕಡೆನೂ ಬ್ಯಾರಿಗೇಟು. ಆ ಬ್ಯಾರಿಗೇಟ್ ದಾಟ್ಕೊಂಡ್ ಬರ್ಬೇಕಂದ್ರೆ ಹಾರಿ ಏನೇನು ಸಾಹಸ ಮಾಡಿ ಬರ್ಬೇಕು. ಹಂಗ್ ಮಾಡ್ಬೇಕಂದ್ರೆ ಅಪಘಾತನೂ ಆಗುತ್ತೆ. ಆದ ಕಾರಣ ಒಂದು ಮನವಿ ಮಾಡೋದಷ್ಟೇ ಸರ್ಕಾರಕ್ಕೆ, ಆದಷ್ಟು ಬೇಗ ಒಂದು ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಹೈವೇ ಅನುಕೂಲ ಆಗೋ ಬದಲು ಅನಾನುಕೂಲ ಆಗ್ತಾ ಇದೆ ಆ ಭಾಗದ ಜನರಿಗೆ. ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ? ಯಾಕೆ ಹೈವೇ ಪ್ರಾಧಿಕಾರ ಓವರ್ ಬ್ರಿಡ್ಜ್ ಮಾಡಿಲ್ಲ? ಕಾಮಗಾರಿ ಆರಂಭ ಆಗಿದೆಯಾ? ಹೇಗೆ? ನವಿತಾ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಿಂದ ಹಾದು ಹೋದಂತ ರಾಷ್ಟ್ರೀಯ ಹೆದ್ದಾರಿ 66 ಈಗ ಜನರಿಗೆ ಅನುಕೂಲ ಆಗುವ ಬದಲು ಅನಾನುಕೂಲವಾಗ್ತಾ ಇದೆ. ಅದರಲ್ಲೂ
ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕೊಡಿ ಭಾಗ ಆಗಿರ್ಬೋದು, ಸರ್ವೋದಯ ನಗರ ಆಗಿರ್ಬೋದು, ಅದೇ ರೀತಿ ಈ ಭಾಗದಲ್ಲಿ ಎರಡೂ ಬದಿಯ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಈಗಾಗಲೇ ಮುಗ್ದಿರುವಂತದ್ದು, ಎರಡು ಬದಿಯಲ್ಲಿ ಸರ್ವಿಸ್ ರಸ್ತೆ ಕೂಡ ನಿರ್ಮಾಣ ಆಗಿರುವಂತದ್ದು. ಆದ್ರೆ ಒಂದು ಬದಿಯಿಂದ ಇನ್ನೊಂದು ಬದಿ ಹೋಗ್ಬೇಕು ಅಂದ್ರೆ ಹರಸಾಹಸವನ್ನ ಪಡಬೇಕಾಗತ್ತೆ. ಅದು ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ, ಅಂದ್ರೆ ರಸ್ತೆ ದಾಟಬೇಕು ಅಂದ್ರೆ ಅಲ್ಲಿ ಸಾಕಷ್ಟು ರಸ್ತೆ ಅಪಘಾತಗಳಾಗಿ ಸಾಕಷ್ಟು ಜನರು ಸಾವನ್ನಪ್ಪಿರುವಂತಹ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಅಲ್ಲಿನ ಜನರು ರಸ್ತೆ ನಿರ್ಮಾಣ ಆಗ್ಬೇಕಾದ ಸಂದರ್ಭದಲ್ಲೇ ಎರಡೂ ಕಡೆಯ ಜನರು ಒಂದು ಓವರ್ ಬ್ರಿಡ್ಜ್ ಅನ್ನ ಮಾಡ್ಕೊಡಿ ಎನ್ನುವಂತ ಬಗ್ಗೆ ಮನವಿಯನ್ನ ಮಾಡಿದ್ರು. ಆದ್ರೆ ಆಡಳಿತ ವ್ಯವಸ್ಥೆ, ಜಡ್ಡು ಹಿಡಿದಂತ ಆಡಳಿತ ವ್ಯವಸ್ಥೆ ಆ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡ್ತು. ಅದಾದ ನಂತರ ಒಂದು ಓವರ್ ಬ್ರಿಡ್ಜ್ ಅನ್ನ ಮಾಡ್ಕೊಡ್ಬೇಕು ಎನ್ನುವಂತಹ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಾಗಿರ್ಬೋದು, ಉತ್ತರ ಕನ್ನಡ ಜಿಲ್ಲಾಡಳಿತ ಆಗಿರ್ಬೋದು, ಅದೇ ರೀತಿ ಇಲ್ಲಿ ಆಳ್ತಾ ಇರುವಂತಹ ಜನಪ್ರತಿನಿಧಿಗಳು ಒಂದು ಓವರ್ ಬ್ರಿಡ್ಜ್ ಅನ್ನ ಮಾಡಬೇಕು ಎನ್ನುವಂತ ಬಗ್ಗೆ ಒಂದು ಕಾಮಗಾರಿಯನ್ನ ಕೈಗೆತ್ತಿಕೊಳ್ತಾರೆ. ಆದ್ರೆ ಓವರ್ ಬ್ರಿಡ್ಜ್ ಮಾಡುವಂತ ಒಂದು ಸಂದರ್ಭದಲ್ಲಿ ಅದು ಅವೈಜ್ಞಾನಿಕವಾದಂತ ಒಂದು ಕಾಮಗಾರಿ ಆಗತ್ತೆ. ಯಾಕಂದ್ರೆ ಸರ್ವಿಸ್ ರಸ್ತೆಯಲ್ಲೇ ಓವರ್ ಬ್ರಿಡ್ಜ್ ನ ಎರಡೂ ಕಂಬಗಳನ್ನ ನಿಲ್ಲಿಸಲಾಗತ್ತೆ. ಅದ್ರ ಜೊತೆಗೆ ಎರಡೂ ಬದಿಯಲ್ಲೂ ಆ ಸಂದರ್ಭದಲ್ಲಿ ಮತ್ತೆ ರಸ್ತೆ ಅಪಘಾತಗಳು ಶುರುವಾದವು. ಏನು ಓವರ್ ಬ್ರಿಡ್ಜ್ ಕಂಬಕ್ಕೆ ಡಿಕ್ಕಿ ಹೊಡೆದು ಓರ್ವ ಸಾವನ್ನಪ್ಪಿರುವಂತ ಒಂದು ಘಟನೆಗಳು ಕೂಡ ನಡೀತು. ಆ ಸಂದರ್ಭದಲ್ಲಿ ಓವರ್ ಬ್ರಿಡ್ಜ್ ಕಾಮಗಾರಿ ಅಲ್ಲೇ ಸ್ಥಗಿತವಾಯಿತು. ವೈಜ್ಞಾನಿಕವಾದಂತ ಒಂದು ರೀತಿಯಲ್ಲಿ NHAI ಆಗಿರ್ಬೋದು, ಅದೇ ರೀತಿ ಇದನ್ನ ಗುತ್ತಿಗೆ ಪಡೆದಂತ IRB ಕಂಪನಿಯವರು ಈ ರಸ್ತೆ ನಿರ್ಮಾಣ ಮಾಡಿದ್ರೆ, ಅದ್ರ ಜೊತೆಗೆ ಈ ಓವರ್ ಬ್ರಿಡ್ಜ್ ನಿರ್ಮಾಣ ಮಾಡಿದ್ರೆ ಈ ರೀತಿಯಾದಂತ ಒಂದು ಸಮಸ್ಯೆ ಇಲ್ಲಿ ಎದುರಾಗ್ತಾ ಇರಲಿಲ್ಲ. ಆದ್ರೆ ಈಗ ಎರಡೂ ಬದಿಯ ಜನರು, ಅಂದ್ರೆ ಕನಿಷ್ಠ ಒಂದು 5,000 ರಿಂದ 6,000 ಜನರು ಇದ್ದಾರೆ ಈ ಒಂದು ವಿಡತ್ತಲ್ಲಿ. ಆ 6,000 ಜನರು ಇವತ್ತು ಸಾಕಷ್ಟು ಸಮಸ್ಯೆಯನ್ನ ಇಲ್ಲಿ ಎದುರಿಸ್ತಾ ಇರುವಂತದ್ದು. ಈ ಬಗ್ಗೆ ಸಾಕಷ್ಟು ಬಾರಿ ಈಗಲೂ ಕೂಡ ಉತ್ತರ ಕನ್ನಡ ಜಿಲ್ಲಾಡಳಿತ ಆಗಿರ್ಬೋದು, ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆಗಿರ್ಬೋದು, ಅದೇ ರೀತಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತ ಸತೀಶ್ ಅವರ ಬಳಿ ಹೇಳಿದ್ದಾರೆ, ನಮಗೊಂದು ಓವರ್ ಬ್ರಿಡ್ಜ್ ಅನ್ನ ಮಾಡ್ಕೊಡಿ, ಇಲ್ಲಿ ಆಗ್ತಾ ಇರುವಂತ ಎಲ್ಲಾ ರಸ್ತೆ ಅಪಘಾತಗಳನ್ನ ತಪ್ಪಿಸಿ ಎನ್ನುವಂತ ಬಗ್ಗೆ ಹೇಳ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಇಲ್ಲಿನ ನಿರ್ಲಕ್ಷ್ಯ ಧೋರಣೆ ಮುಂದುವರಿತಾ ಇರುವಂತದ್ದು. ಒಂದು ಬದಿಯಲ್ಲಿ ಸಾಲು ಸಾಲು ಶಿಕ್ಷಣ ಸಂಸ್ಥೆಗಳಿವೆ. ಆ ಶಿಕ್ಷಣ ಸಂಸ್ಥೆಯ ಕಾಲೇಜ್ ವಿದ್ಯಾರ್ಥಿಗಳು ರಸ್ತೆ ದಾಟಿ ಬಸ್ ಹತ್ತಬೇಕು ಅಂದ್ರೆ ಹರಸಾಹಸವನ್ನ ಪಡಬೇಕಾಗತ್ತೆ. ಎರಡೂ ಬದಿಯ ರಾಷ್ಟ್ರೀಯ ಹೆದ್ದಾರಿಯನ್ನ ದಾಟಿ ಬರಬೇಕಾಗತ್ತೆ. ಇದು ವೇಗವಾಗಿ ಬರುವಂತ ವಾಹನಗಳನ್ನ ತಪ್ಪಿಸಿಕೊಂಡು ಬರುವಂತ ಒಂದು ಭರದಲ್ಲಿ ಸಾಕಷ್ಟು ರಸ್ತೆ ಅಪಘಾತಗಳು ಇಲ್ಲಿ ಆಗಿರುವಂತದ್ದು. ಅದ್ರ ಜೊತೆಗೆ ಇಲ್ಲಿನ ಕಡಲ ತೀರ ಇದೆ. ಒಂದು ಬದಿಯಲ್ಲಿ ಕಡಲ ತೀರಕ್ಕೆ ಮೀನುಗಾರರು ಮೀನುಗಾರಿಕೆಯನ್ನ ಮಾಡಲು ಹೋಗ್ತಾರೆ. ಇಲ್ಲಿನ ಮೀನುಗಾರ ಸಮುದಾಯದವರು ಇದ್ದಾರೆ ಒಂದು ಬದಿಯಲ್ಲಿ. ಅವರು ಮೀನುಗಾರರು ಆ ರಸ್ತೆಯನ್ನ ದಾಟಿ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಮೀನುಗಾರಿಕೆ ಬುಟ್ಟಿಗಳನ್ನ ಹೊತ್ತು ಸಾಗಿಸುವಂತ ಒಂದು ಸಂದರ್ಭದಲ್ಲಿಯೂ ಕೂಡ ರಸ್ತೆ ಅಪಘಾತಗಳು ಆಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ಓವರ್ ಬ್ರಿಡ್ಜ್ ಒಂದು ನೀಡೆಡ್ ಇದೆ, ಅಗತ್ಯ ಇದೆ. ಆ ಹಿನ್ನೆಲೆಯಲ್ಲಿ ಒಂದು ಓವರ್ ಬ್ರಿಡ್ಜ್ ಮಾಡಿಕೊಡ್ಲೇಬೇಕು ಎನ್ನುವಂಥದ್ದು ಇಲ್ಲಿನ ಜನರ ಆಗ್ರಹ ಆಗಿರುವಂತದ್ದು. ಅದ್ರ ಜೊತೆಗೆ ಮುಂದಿನ ಒಂದು ಕೆಲವು ತಿಂಗಳ ಕಾಲ, ಅಂದ್ರೆ ಒಂದು ತಿಂಗಳ ಕಾಲ ಮಾತ್ರ ನಾವು ಕಾಯ್ತೇವೆ, ಇಲ್ಲಾಂದ್ರೆ ಉಗ್ರ ಹೋರಾಟಕ್ಕೆ ನಾವು ಮುಂದಾಗ್ತೇವೆ ಎನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು ನವಿತಾ. ಥ್ಯಾಂಕ್ ಯು.